ಒಂದು ಎಣ್ಣೆಯ ಕತೆ. ಬೇಡ ಬೇಡ ಅಂತಂದ್ರು ಕೇಳಲಿಲ್ಲ ಯಪ್ಪ, ಎಷ್ಟು ಬೇಡ ಅಂತಂದ್ರು ಕೇಳಲಿಲ್ಲ. ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಈ ವ್ಯಕ್ತಿ ನೋಡಿ ಫುಲ್ಲು ಎಣ್ಣೆ ಕುಡಿದ್ಬಿಟ್ಟು ಬಾರಿಂದ ಎಕ್ಸಿಟ್ ಆಗಿದ್ದಾನೆ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿ ಬಂದು ಬ್ಲೂ ಡಾಟ್ ಕೆಲಸ ಮಾಡ್ತಾನೆ ನೋಡಿ. ಫಸ್ಟ್ ಆಫ್ ಆಲ್ ಈ ವ್ಯಕ್ತಿ ತನಗ್ ತಾನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳೋದಲ್ದಲ್ಲೇ ಬೇರೆಯವರಿಗೂ ಪ್ರಾಬ್ಲಮ್. ಇವಾಗ ನೋಡಿ, ಆ ಸ್ವಿಫ್ಟ್ ಗಾಡಿ ಡ್ಯಾಮೇಜ್ ಆಯ್ತು, ಈ ಅಪ್ಪ ಹೆಲ್ಮೆಟ್ ಕೂಡ ಹಾಕೊಂಡಿಲ್ಲ, ಯಾವ ತರ ರೋಡ್ ಮೇಲೆ ಬಿದ್ದಿದ್ದಾನೆ ನೋಡಿ. ಎಷ್ಟೋ ಜನದ್ದು ಪಾರ್ಸಲ್ಗಳು ನೋಡಿ ಹೆಂಗೆ ರೋಡ್ ಮೇಲೆ ಬಿದ್ದಿದೆ. ಈ ಆಟೋ ಡ್ರೈವರಿಗೂ ಹಾಗೂ ಇನ್ನೊಂದು ವ್ಯಕ್ತಿ ಅವ್ರ ಬ್ಯಾಗ್ ತೆಗಿತಿದಾರಲ್ಲ, ಇವರಿಬ್ಬರಿಗೂ ದೊಡ್ಡ ಸಲ್ಯೂಟ್. ಯಾಕಂದ್ರೆ ತಕ್ಷಣ ಟ್ರಾಫಿಕ್ ನ ಕ್ಲಿಯರ್ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್. ಇದು ಇನ್ಸಿಡೆಂಟ್ ಬಂದು ಆಲ್ಮೋಸ್ಟ್ ಅಲ್ಲ 3:30ಗೆ. ಏನಕ್ಕೆ ಬೇಕಾಗಿತ್ತು ಅಂತ ನನಗೆ ಅರ್ಥ ಆಗ್ತಿಲ್ಲ. ಟೆನ್ಷನ್ ಇರುತ್ತೆ, ಕುಡ್ದ ಪಾಪ, ಏನೋ ಕಷ್ಟ ಇರುತ್ತೆ, ಓಕೆ ಒಪ್ಕೊಳ್ಳೋಣ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ತನಗ್ ತಾನೇ ತೊಂದರೆ ಮಾಡ್ಕೊಳೋದು ಅಲ್ದಲ್ಲೇ ಬೇರೆಯವರಿಗೂ ತೊಂದರೆ ಮಾಡಿದ್ರು. ಪುಣ್ಯಕ್ಕೆ ಆ ಲೇಡಿ ಕಾರ್ ಡ್ರೈವರ್ ಕರೆಕ್ಟ್ ಟೈಮಿಗೆ ಬ್ರೇಕ್ ಹಾಕಿದಕ್ಕೆ ಯಪ್ಪ ಬಚಾವೋ. ಇಲ್ಲ ಅಂತಂದ್ರೆ ಕಾರ್ ಮೇಲೆ ಏನಾರ ರೋಲ್ ಆಗಿದ್ರೆ ಗಾಡಿ ಮೇಲೆ ಇವತ್ತಿಗೆ ಇವ್ರ ಜೀವಕ್ಕೆ ಏನಾಗ್ತಿತ್ತು ಹೇಳಿ. ಹೆಲ್ಮೆಟ್ ಬೇರೆ ಹಾಕಿಲ್ಲ, ಬಿದ್ದ ತಕ್ಷಣ ತಲೆಗೆ ಏನಾರು ಇಂಪ್ಯಾಕ್ಟ್ ಕೊಟ್ಟಿದ್ರೆ ಏನಾಗೋದು. ಸ್ನೇಹಿತರೆ, ಇದೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳ್ತಾ ಇದೀನಿ. ದಯವಿಟ್ಟು ಕುಡಿದ್ರೆ ಗಾಡಿ ತೆಗ್ದು ಓಡ್ಸಕ್ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಫ್ರೆಂಡ್ ಹೆಲ್ಪ್ ತಗೊಳ್ಳಿಲ್ಲ, ಕ್ಯಾಬಲ್ ಬುಕ್ ಮಾಡ್ಕೊಂಡ್ರೆ ಮನೆಗೆ ಹೋಗಿ. ಇನ್ ಕೇಸ್ ನೀವು ವಿತೌಟ್ ಹೆಲ್ಮೆಟ್ ಓಡಿಸೋದಾದ್ರೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಜಸ್ಟ್ ಮಿಸ್ ಅಂತಾನೆ ಹೇಳ್ತೀನಿ. ಎಲ್ಲರೂ ಎಚ್ಚೆತ್ಕೊಳ್ಳೋಣ ದಯವಿಟ್ಟು. ಇದೊಂದು ಪಾಠ ಆಗಿರ್ಬೇಕು ಎಲ್ಲರಿಗೂ. ದಯವಿಟ್ಟು ವಿತೌಟ್ ಹೆಲ್ಮೆಟ್ ಗಾಡಿ ಓಡಿಸಕ್ ಹೋಗ್ಬೇಡಿ. ನಿಮ್ಮಲ್ಲೂ ಸುಮಾರು ಜನ ಕೇಳಿರ್ಬೋದು, ಆಯ್ತು ಅಪ್ಪ ನೀನ್ ಈ ತರ ನೋಡ್ದೆಲ್ಲ ನೀನೇನ್ ಮಾಡಿದೆ ಅಂತ ನನಗೆ ಕೇಳಿದ್ರೆ, ಒಂದು ಗಾಡಿ ಏನಿದೆಯಲ್ಲ ಅದನ್ನ ನಾನು ತೆಗ್ದು ಫ್ಯೂಯಲ್ ಸ್ಟೇಷನ್ ಇಟ್ಬಿಟ್ಟು ಕೀನ ಮ್ಯಾನೇಜರ್ ಕೈಲಿ ಕೊಟ್ಟೆ. ಯಾವುದೇ ಕಾರಣಕ್ಕೂ ಇವ್ರ ಫ್ಯಾಮಿಲಿ ಕಡೆಯಿಂದ ಯಾರು ಬಂದ್ರೆ ಮಾತ್ರ ಕೀ ಕೊಡಿ, ಇವ್ರ ಕೈಗೆ ಮಾತ್ರ ಕೀ ಕೊಡ್ಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಆ ಯಪ್ಪಂಗ್ ಆಟೋ ಹಚ್ಬಿಟ್ಟು ಕಳಿಸಿದ್ವಿ ಅಷ್ಟೇ. ಏನಂತೀರಾ? ಹಾಗೂ ಬಿ ಕೇರ್ಫುಲ್, ರೈಡ್ ರೆಸ್ಪಾನ್ಸಿಬ್ಲಿ. ಥ್ಯಾಂಕ್ ಯು.